ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಡಿಯೋದ ರೆಸಿಪಿ ಕುಚ್ಚಲಕ್ಕಿಯ ರವೆ ಉಂಡೆ. ನೀವು ಕೇಳಿದ್ದೀರಾ ಕುಚ್ಚಲಕ್ಕಿಯ ರವೆ ಉಂಡೆ? ನಿಮಗೆ ಯಾವ ಅಂಗಡಿಯಲ್ಲಿ ಕೂಡ ಇದು ಸಿಗೋದಿಲ್ಲ. ಇದು ಒಂದು ಸಾಂಪ್ರದಾಯಿಕ ಒಂದು ಉಂಡೆ. ಇದು ಹಳೆಯ ಕಾಲದಿಂದಲೂ ಕೂಡ ಮಾಡ್ತಾಯಿದ್ರು. ಈಗ ಸ್ವಲ್ಪ ಇದನ್ನು ಮಾಡೋದು ಸ್ವಲ್ಪ ಬದಲಾಗಿದೆ. ಅವತ್ತು ಕಲ್ಲಲ್ಲಾದರೆ ಇವತ್ತು ಮಿಕ್ಸಿಯಲ್ಲಿ, ಇವತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾಯಿದ್ದೇವೆ ಅಷ್ಟೇ. ಯಾವುದಾದ್ರೂ ಒಂದು ಕುಚ್ಚಲಕ್ಕಿ ತಗೊಳ್ಳಿ, ಬಿಳಿಯಾದರೂ ತಗೊಳ್ಳಿ, ಕೆಂಪಾದರೂ ತಗೊಳ್ಳಿ, ಒಟ್ಟು ಅನ್ನದ ಅಕ್ಕಿ ಆಗಿರಬೇಕು. ಇದನ್ನು ಇವಾಗ ಅನ್ನದ ಅಕ್ಕಿ ತಗೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಉರಿಬೇಕು. ಅಕ್ಕಿ ಉರಿಯೋದಂದರೆ ಮಾಮೂಲಿ ಕಾಳುಗಳನ್ನು ಉರಿತೀವಲ್ವ, ನಾವು ಸೀದು ಹೋಗಬಾರ್ದು. ಇದೆಲ್ಲ ಅಕ್ಕಿನೂ ಕೂಡ ಒಂದು ಬಿಡದೆ ಪಟ ಅಂತ ಅದು ಉರಿಬೇಕು. ಯಾಕಂದರೆ ಒಂದು ಅಕ್ಕಿ ಬಾಕಿ ಆದರೂ ಇದರ ಟೇಸ್ಟ್ ಹೋಗುತ್ತೆ. ಹಾಗೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೂ ಸಿಮ್ಮಲ್ಲಿ ಹಾಕಿ ನಿಧಾನಗತಿಯಲ್ಲೇ ಉರಿದರೆ ಒಳ್ಳೆಯದು. ಸೀದು ಹೋದರೆ ಕಹಿ ಬರುತ್ತೆ, ಅದು ಎಲ್ರಿಗೂ ಗೊತ್ತು. ಇವಾಗ ನೋಡಿ, ಅಕ್ಕಿದ ಬಣ್ಣ ಚೇಂಜ್ ಆದಾಗ ನಮಗೆ ಗೊತ್ತಾಗುತ್ತೆ ಅದು ಹುರಿದಿದೆ ಅಂತ. ಒಂದೇ ಒಂದು ಅಕ್ಕಿ ಬಾಕಿ ಇರಬಾರ್ದು. ಮೊದಲು ಬಾಣಲಿ ಚೆನ್ನಾಗಿ ಬಿಸಿಯಾಗಿರಬೇಕು. ನಂತರ ಅಲ್ಲಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ತಾಳ್ಮೆಯಿಂದ ಉರಿದ ಮಾತ್ರ ಇದು ಚೆನ್ನಾಗಿ ಬರೋದು. ಇಲ್ಲಾಂದರೆ ನೀವು ಹೈ ಫ್ಲೇಮಲ್ಲಿ ಇಟ್ಟಾಗ ಸೀದೋಗುತ್ತೆ, ಲೋ ಅಲ್ಲಿ ಇಟ್ಟಾಗ ಒಂದೊಂದು ಅಕ್ಕಿ ಬಾಕಿ ಆಗುತ್ತೆ. ಮೀಡಿಯಮಲ್ಲಿ ಇಡೋದು ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೆ ಇದನ್ನು ಈಗ ಚೆನ್ನಾಗಿ ಹುರಿದಾದ್ಮೇಲೆ ಅದರಲ್ಲಿ ಏನಾದರೂ ಸೀದು ಹೋಗಿದ್ದಿದ್ರೆ ಅದನ್ನು ಹೆಕ್ಕಿ ತೆಗೀರಿ. ಈಗ ನಾನು ಅಕ್ಕಿ, ಒಂದು ಗ್ಲಾಸ್ ಅಕ್ಕಿಗೆ 3/4 ಕಪ್ಪಷ್ಟು ತೆಂಗಿನ ತುರಿ, ಅದರ ಅರ್ಧ ಕಪ್ಪಷ್ಟು ಅಕ್ಕಿ, ಅರ್ಧದ ಭಾಗದಷ್ಟು ಬೆಲ್ಲ ತುರಿದಿಟ್ಟಿದ್ದೀನಿ. 3 ಏಲಕ್ಕಿ ತಗೊಂಡಿದ್ದೇನೆ. ಈಗ ಹುರಿದ ಅಕ್ಕಿ ತಣಿಯಲ್ಲಿ ಬಿಡಬೇಕು. ತಣಿದ ಮೇಲೆ ಇದನ್ನು 3 ಏಲಕ್ಕಿ ಹಾಕಿ, ನಂತರದಲ್ಲಿ ನಾವು ತೆಗೆದಿಟ್ಟ ತೆಂಗಿನ ತುರಿ ಮತ್ತು ಬೆಲ್ಲ ಹಾಕಿ ಒಂದೇ ಒಂದು ತೊಟ್ಟು ನೀವು ನೀರು ಸೇರಿಸುವಾಗಿಲ್ಲ. ನೀರು ಸೇರಿಸಿದರೆ ಅದು ಸರಿಯಾಗಿ ನಮಗೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ, ಟೇಸ್ಟ್ ಕೂಡ ಇರೋದಿಲ್ಲ, ಮತ್ತು ಇವತ್ತು ಮಾಡಿ ನಾಳೆ ಎತ್ತಿ ಇಡಲಿಕ್ಕೂ ಆಗೋದಿಲ್ಲ. ಈಗ ಇದನ್ನು ಪುಡಿ ಮಾಡಿಕೊಂಡು ಬನ್ನಿ. ಹಾಗೆ ಪುಡಿ ಆಗುತ್ತೆ. ಇದು ಬೆಲ್ಲದಲ್ಲಿ ಒಂದು ರೀತಿ ನೀರಿನ ಅಂಶ ಇದೆ ಅಲ್ವ, ಹಾಗಾಗಿ ಪುಡಿಯಾಗುತ್ತೆ. ಒಂಚೂರು 1/4 ಸ್ಪೂನ್ ಬೇಡ, 1-2 ಚಿಟಿಕೆ ಉಪ್ಪು ಹಾಕಿ. ಯಾಕಂದರೆ ಬೆಲ್ಲದಲ್ಲಿ ಆಲ್ರೆಡಿ ಉಪ್ಪಿರೋದು ಎಲ್ರಿಗೂ ಗೊತ್ತಲ್ಲ. ಈಗ ಪುಡಿ ಮಾಡಿ ತಗೊಂಡು ಬಂದಿದ್ದೇನೆ. ಇನ್ನು ನಿಮಗೆ ಬೇಕಂದರೆ ಮಾತ್ರ ಡ್ರೈ ಫ್ರೂಟ್ಸನ್ನು ಪುಡಿ ಮಾಡಿ ಹಾಕಿ. ಡ್ರೈ ಫ್ರೂಟ್ಸನ್ನು ಮೊದಲು ಚೆನ್ನಾಗಿ ಹುರ್ಕೊಳ್ಳಿ, ಒದ್ದು ಆಮೇಲೆ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಡಿ ಹಾಕಿದರೆ ಚೆನ್ನಾಗಿರೋದಿಲ್ಲ. ಹಾಕದೇ ಇದ್ರೂ ಕೂಡ ಪರವಾಗಿಲ್ಲ, ಯಾಕಂದರೆ ನಾವು ತೆಂಗಿನ ತುರಿಯೆಲ್ಲ ಹಾಕಿರೋದಕ್ಕೆ ತುಂಬ ಟೇಸ್ಟಿಯಾಗಿ ಬರ್ತದೆ ಇದು ಯಾವುದೇ ಬೇಕರಿರೋದು ನಮಗೆ ಅಕ್ಕಿ ಉಂಡೆ ಅಂತ ಕೇಳಿದರೆ ಖಂಡಿತ ಸಿಗೋದಿಲ್ಲ. ಈಗ ನಾವು ಪುಡಿ ಮಾಡಿದ ಡ್ರೈ ಫ್ರೂಟ್ಸನ್ನು ಕೂಡ ಹಾಕಿದ್ದೇವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಕೈಯೆಲ್ಲ ಶುದ್ಧವಾಗಿರಲಿ, ಯಾಕಂದರೆ ಒಂದು 4-5 ದಿನ ಹಾಗೇ ಇಟ್ಟು ತಿನ್ಬೋದು. ಫ್ರಿಜ್ಜಲ್ಲಿ ನಮಗೆ ಒಂದು 10 ದಿನ 12 ದಿನ ಕೂಡ ಒಂದು ಬಾಟ್ಲಲ್ಲಿ ಹಾಕಿ ಇಡ್ಬೋದು. ಅದಕ್ಕಿಂತ ಜಾಸ್ತಿ ಬೇಡ, ಯಾಕಂದ್ರೆ ತೆಂಗಿನ ತುರಿ ಬೆಲ್ಲ ಎಲ್ಲ ಹಾಕಿರೋದಲ್ವ, ಬೆಲ್ಲವನ್ನು ಬಿಸಿ ಮಾಡಲಿಲ್ಲಲ್ವ. ಒಂದು ಮಿನಿಮಮ್ ನಾನು ಹೇಳಿದ್ದು. ಹೀಗೆ ಹೊರಗಡೆ ಇಟ್ಟರೆ 3 ದಿನ, ಆಮೇಲೆ ಫ್ರಿಜ್ಜಲ್ಲಿಟ್ಟರೆ ಒಂದು 10-12 ದಿನ ಕೂಡ ತಿನ್ಬೋದು. ಇವಾಗ ನಮಗೆ ಬೇಕಾಗಿಲ್ಲ, ಹಾಗೇ ಅದನ್ನು ಉಂಡೆ ಕಟ್ಬೋದು. ಒಂದೊಂದು ಉಂಡೆನಾಗಿ ಕಟ್ಟಿ, ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಟೇಸ್ಟ್ ಇದೆ. ಇದು ಬೇರೆ ರವೆ ಉಂಡೆ ಥರನೇ ಅಲ್ಲ, ಅಷ್ಟು ಕೂಡ ಟೇಸ್ಟಿಯಾಗಿದೆ. ಯಾಕಂದರೆ ಮಾಮೂಲಿ ಕುಚ್ಚಲಕ್ಕಿ ಉಂಡೆ ಮಾಡೋದು ಯಾರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಇದು ನಮ್ಮ ಅಮ್ಮ ನಾವು ಚಿಕ್ಕದಿರುವಾಗ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿ ನಮಗೆ ಮಾಡಿ ಕೊಡ್ತಾಯಿದ್ರು. ಚಿಕ್ಕ ಮಕ್ಕಳಿಗೆ ಕೊಡುವ ಪಕ್ಕದಲ್ಲಿ ನೀರು ಇಟ್ಕೊಳ್ಳೋ ಹಾಗೆ. ಎಲ್ಲರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.